ಈಗಿರೋ ದುಡ್ಡು ಕೊಟ್ಬಿಡಿ. ಹಾ ಇಫ್ ಯು ಹ್ಯಾವ್ ಗಟ್ ಎನಿ ಮಿಸ್ಯೂಸ್ ಅವಾಗ ನೀವು ಹಾಕಿ ಕ್ರಿಮಿನಲ್ Yes. ಕೇಸ್. ಎಷ್ಟಿದೆ ಅಮೌಂಟ್? 2,62,500. 2 lakhs. 62,500. ಅಲ್ಲೇ ಡೆಪಾಸಿಟ್ ಎಷ್ಟಿದೆ? 1,12,500. ಲಾಸ್ಟ್ ಒಕೇಶನ್ 3,75,000 ಸೆಟ್ಲ್ ಆಗಿತ್ತು. 25% ನಾವು ಟ್ರಯಲ್ ಕೋರ್ಟಲ್ಲಿ ಡೆಪಾಸಿಟ್ ಮಾಡಿದ್ವಿ. ಎಷ್ಟು ಬ್ಯಾಲೆನ್ಸ್ ಕೊಡ್ತಾ ಇದ್ದೀವಿ. ಕೊಡಿ ನಾವು ಸ್ವಲ್ಪ ಬೇಗಿವಿ ಕೊಡಿ ಕೊಡಿ ಕೊಡಿ. ಒಂದು ಆಂಡಿಮೆಂಟ್ ಮತ್ತೆ ನಮ್ದು ಒಂದು ಆರ್ಸಿ ಬುಕ್ ಆಗುತ್ತೆ ಸರ್. ಅದು ಇಲ್ಲ ಅಂತಾರೆ ಯಾಕಂದ್ರೆ ನಾವು ಈಗ ಹೇಳ್ತಾ ಇಲ್ಲ, ಇಂದ ಟ್ರಯಲ್ ಕೋರ್ಟ್ ಡಿಫೆನ್ಸ್ ಅಲ್ಲೇ ಸ್ಟೇಟೆಡ್ ದಟ್ ಒನ್ ಮೆನ್ಷನ್ ಮಾಡಿದ್ವಿ. ಯಾವಾಗ ಡೇಟ್ ಹಾಕಿದ್ದೀರೇನು? ಡೇಟ್ ಹಾಕಿದ್ರೆ RC ಬುಕ್ ಬಿಟ್ಬಿಡಿ, ಇನ್ನೊಂದು ಬೀರಿ ತಗೋಬಹುದು. ಡೇಟ್ ಹಾಕಿಲ್ಲ. ಮತ್ತೆ ಯಾಕೆ ಟು ಫೈಲ್ ಎ ಕ್ರಿಮಿನಲ್ ಕೇಸ್ ಫಾರ್ ಆನ್ ಡಿಮಾಂಡ್ ಪ್ರಿಂಟ್ಔಟ್ ನಿಸ್ಕೊಂಡಿದ್ದಾರೆ ಅಂತ ಕೊಡ್ತೀನಿ ಅಂದ್ರೆ ಮಾಡ್ಲಿ, ಇಲ್ದಾರ ಅವ್ರು ಕ್ರಿಮಿನಲ್ ಕೇಸ್ ಫೇಸ್ ಮಾಡ್ಲಿ. ಇಲ್ಲ ಅಂತಾರೆ, ಇಲ್ಲ ಇಸ್ಕೊಂಡಿಲ್ಲ ಅಂತ. ಹಂಗಾರೆ ಅಲ್ಲಿ ಹೋಗಿ ಫೇಸ್ ಮಾಡ್ಲಿ ಬಿಡಿ, ಕೇಸ್ ಫೇಸ್ ಮಾಡ್ಲಿ. ಇವಾಗ ಇವ್ರು ಅಕ್ಯೂಸ್ಟ್ ಇರ್ತಾರೆ, ಆಮೇಲೆ ಅವ್ರು ಅಕ್ಯೂಸ್ಟ್ ಆಗ್ತಾರೆ ಅಷ್ಟೇ. ಅಮೌಂಟ್ ವಿತ್ ರೆಸ್ಪೆಕ್ಟ್ ಅಮೌಂಟ್ ಸ್ವಲ್ಪ ಜಾಸ್ತಿ ಬಿಟ್ಬಿಡಿ. ವಿಲ್ ನಾಟ್ ಕನ್ಸಿಡರ್ ಎನಿ ಆಫ್ ದೋಸ್ ಥಿಂಗ್ಸ್. ವಿಲ್ ಅಡ್ಮಿಟ್ ಅಂಡ್ ಕೀಪ್ ದಿ ಮ್ಯಾಟರ್ ಪೆಂಡಿಂಗ್. ಆನ್ ಡಿಮಾಂಡ್ ಇಟ್ಕೋತೀನಿ, RC ಬುಕ್ ಇಟ್ಕೋತೀನಿ, ಏನಾವೆಲ್ಲ? ಅವ್ರು ಇಲ್ಲ ಅಂತ ಹೇಳಿ ಕೇಳಿದೀನಿ. ಆಯ್ತು ಇವ್ರೆ, ಆಗ ಒಂದು ಕ್ರಿಮಿನಲ್ ಕೇಸ್ ಹಾಕು ಅಂತ ಹೇಳ್ತೀನಿ ಅವ್ರಿಗೆ. ಅಲ್ಲಿ ಹೋಗಿ ನಿಂತ್ಕೊಳ್ಳಿ ಬಿಡಿ, ನಮ್ಗೇನಾಗಬೇಕು ಲಾಯರ್ನ ಇಟ್ಕೊಂಡು. ಮತ್ತೆ ಯಾವ್ದಿಲ್ಲ ನೋಡಿ ಇದ್ರೆ ನೀವು ಹಾಕಿ ಕ್ರಿಮಿನಲ್ ಕೇಸ್. ಪ್ರೊಫೆಷನಲಿ ಇದೆ ಫಿನಾನ್ಷಿಯಲ್ ಮೆಂಬರ್ಶಿಪ್. ಆಯ್ತು ಇವ್ರೆ, ನೀವೊಂದು ಆಕ್ರಿ ಕೇಸು ಯಾರು ಬೇಡ ಅಂತಾರೆ. ಈಗಿರೋ ದುಡ್ಡು ಕೊಟ್ಬಿಡಿ. ಇಫ್ ಯು ಹ್ಯಾವ್ ಗಟ್ ಎನಿ ಮಿಸ್ಯೂಸ್ ಅವಾಗ ನೀವು ಹಾಕಿ ಕ್ರಿಮಿನಲ್ ಕೇಸ್. ಎಷ್ಟಿದೆ ಅಮೌಂಟ್? 2,62,500. 2,62,500. ಅಲ್ಲೇ ಡೆಪಾಸಿಟ್ ಎಷ್ಟಿದೆ? 1,12,500. ಆರು 1 7 ಅಲ್ಲಿಗೆ 375 ಆಯ್ತು. ಹೌದು. ಎಣಿಸ್ಕೊಳ್ಳಿ ದುಡ್ಡು. ವಾಟ್ ಇಸ್ ದಿ ಚೆಕ್ ಅಮೌಂಟ್? 3 lakhs. 4,50,000 fine amount. Yes, that would be all right. File a memo. File a memo. Memo filed. Memo filed. Receipting memo filed first. Sum of rupees 3,75,000. Sum of rupees 2,62,500. 62,500 is tendered. ಅಲ್ಲೆಲ್ಲ ನೋಡೋ ರೆಂಡರ್ಡ್ ಅಂತ ಬರೀತಾರೆ. ಅದು ಯಾರು ಟೆಂಡರ್ಡ್ ಅಂತ ಅಷ್ಟು ಚೆನ್ನಾಗಿ ಹೇಳಿರ್ತೀನಿ. ಟೆಂಡರ್ಡ್, TEN. Tendered by the council for revision petitioner to the respondent complainant. Same is acknowledged in the order sheet. Full stop. Next para. The trial court ordered fine of rupees 4,50,000 as against the check amount of rupees 3 lakhs as compensation. First, out of the 4 lakh, sum of rupees 4,50,000, 10,000 was ordered to be paid as fine to the state towards the defraying expenses. Full stop. Next para. Since the matter is amicably settled between the parties and sum of rupees 3 lakh, the complainant has agreed to receive sum of rupees 3,75,000 as against compensation of rupees 4,40,000, sum of rupees 10,000 imposed by the trial magistrate towards the defraying expense of the state is hereby set aside as the list is privy to the parties. PRIVY, privy to the parties. Ordered accordingly. And criminal revision petition stand disposed of. ಅದಕ್ಕೆ ನಾನು ಯಾಕೆ ಬರೀತೀನಿ? ನೀವು ಚೆನ್ನಾಗಿದೆಯಲ್ಲ, ಅವ್ರು ಮಿಸ್ಯೂಸ್ ಆದ್ರೆ ನೀವು ಅವ್ರ ಕ್ರಿಮಿನಲ್ ಕೇಸ್ ಹಾಕಿ ಅಷ್ಟೇ. ಟ್ರಯಲ್ ಕೋರ್ಟ್ ಅಲ್ಲಿ ಡೆಪಾಸಿಟ್ Amount in deposit is ordered to be withdrawn by the complainant under due identification. Criminal revision petition stand disposed of. Sign ಮಾಡಿ ಇಬ್ರು ಐಡೆ. Number 30 SG Rajendra Reddy. Okay.